ಅಂಕುಶ್ ದುರ್ಗಿ ಎಂದು ಬೆಳಗಾವಿಯಿಂದ ಬಂದಿದ್ದಾನೆ. ನಮ್ಮ ಕೋತಳಿ ಗೌರ್ಮೆಂಟ್ ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ದಲ್ಲಿ. ಆಮ್ ಐ ರೈಟ್? ಎಸ್, ಕನ್ನಡ ಶಾಲೆ ಗೌರ್ಮೆಂಟ್. ನಮ್ಮ ಈ ಶಾಲೆಯಲ್ಲಿ ನಾನು ಕೆಲವೊಂದು ಟೆಕ್ನಿಕ್ಸ್ ಅನ್ನ ಕೊಡ್ತಾ ಇದ್ದೀನಿ. ಮ್ಯಾಥ್ಸ್ ಟೆಕ್ನಿಕ್ಸ್, ವಿಶೇಷವಾಗಿ ವೇದಿಕ್ ಮ್ಯಾಥ್ಸ್ ಟೆಕ್ನಿಕ್ಸ್ ಕೊಡ್ತಾ ನಾನು ಸ್ಟೂಡೆಂಟ್ಸ್ ಅನ್ನ ಅಬ್ಸರ್ವ್ ಮಾಡಿದೆ. ಎಲ್ಲ ಸ್ಟೂಡೆಂಟ್ಸ್ ಒಳ್ಳೆ ಆನ್ಸರ್ ಕೊಡ್ತಾ ಇದ್ದಾರೆ. ಕೇವಲ 2 ನಿಮಿಷದಲ್ಲಿ ನಮಗೆ 100ರವರೆಗೆ ಮಗ್ಗಿ ಬರ್ತಾವಂತ ಸ್ಟೂಡೆಂಟ್ಸ್ ಹೇಳಿದ್ದಾರೆ. ಇಲ್ಲಿ ಇವಾಗ ಜಸ್ಟ್ ಒಂದು ವರ್ಗದ ಒಂದು ಮಾಡೆಲ್ ನಾವು ಕೇಳ್ತಾ ಇದ್ದೀವಿ. ನಾನು ಜಸ್ಟ್ 1 ನಿಮಿಷ ಇವರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಅದರ ಪ್ರಕಾರ ಆನ್ಸರ್ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. 1ನೇ ಕ್ವಶನ್, ಅಮ್ಮ ನಿನ್ನ ಹೆಸರೇನು? ಸ್ವಲ್ಪ ಜೋರಾಗಿ ಹೇಳ್ಬೇಕು. ನನ್ನ ಹೆಸರು ಚೈತನ್ಯ ಬಾಹುಬಲಿ ಮಹಾಜನ್. ಎಸ್, ಗುಡ್. ಯಾವ ಕ್ಲಾಸು? 5th ಕ್ಲಾಸ್. ಓಕೆ, ಆನ್ಸರ್ ಮಾಡ್ತೀಯಾ? ಓಕೆ, ಟ್ರೈ ಮಾಡಿ. ಕ್ವಶನ್ ಇದೆ 1 1 1 1. ಈ ತರ 9 ಒಂದುಗಳಿವೆ. ಅವುಗಳ ವರ್ಗ ಏನಾಗ್ಬೋದು? ಆನ್ಸರ್ ಜೋರಾಗಿ ಹೇಳ್ಬೇಕು. 1 1 1 ಈ ತರ 11 9 ಅದರ ವರ್ಗ 1 2 3 4 5 6 7 8 9 ಇದನ್ನ ಹೀಗೆ ಬರೆಯಬೇಕು. 9 9 8 7 6 5 4 3 2 1. ಎಸ್, ಇಲ್ಲಾಂದ್ರೆ ಹೀಗೆ ಮಾಡಿ, ನಾನು ಅದನ್ನ ಸೆಟ್ ಮಾಡ್ತೀನಿ. 2 3 4 5 6 7 8 9 8 7 6 5 4 3 2 1. ವಾವ್, ಸೂಪರ್. ನಿಂದು ಯಾವ ಕ್ಲಾಸು? 4th. ಬಾಯಲ್ಲಿ ಸ್ವಲ್ಪ ಜೋರಾಗಿ ಹೇಳ್ಬೇಕು. ಓಕೆ, ನಿನ್ನ ಹೆಸರೇನು? ಪ್ಲೀಸ್ ನಿನ್ನ ಹೆಸರು ಹೇಳು, ಶಾಲೆ, ಆಮೇಲೆ ನಿನ್ನ ಊರ ಹೆಸರು ಹೇಳು. ನನ್ನ ಹೆಸರು ಶರತ್ ಶೀತಲ್ ಚೋಗ್ಲಾ. ನಾನು 4ನೇ ತರಗತಿಗೆ ಓದುತ್ತಿದ್ದೇನೆ. ನಮ್ಮ ಊರಿನ ಹೆಸರು ಕೋತಳಿ. ನಮ್ಮ ಶಾಲೆಯ ಹೆಸರು KSPS ಕೋತಳಿ. ಎಸ್, ಗುಡ್. ನಾನು ಹೇಳಿದ ಟೆಕ್ನಿಕ್ಸ್ ಅರ್ಥ ಆಗ್ಯಾವ? ಮಗ್ಗಿಗಳ 100ರವರೆಗೆ ಮಾಡ್ಲಿಕ್ಕೆ ಬರ್ತದ, ಹೌದಲ್ಲ? ಗುಡ್. ಕಮ್ ಆನ್. ನಿನಗೊಂದು ಕ್ವಶನ್. 1 1 1 ಸೀರೀಸ್ದಲ್ಲಿ ವರ್ಗ ಮಾಡೋದು, ಹೌದಾ? ಹೀಗೆ 1 1 1 ಈ ತರ 11 ಒನ್ಸ್ ಇವೆ. ಅದರ ವರ್ಗ ಮಾಡಬೇಕು. ಕೇವಲ ಉತ್ತರ ಹೇಳು ಸಾಕು. ಓಕೆ, ಸ್ವಲ್ಪ ಜೋರಾಗಿ ಹೇಳ್ಬೇಕು. ಎಸ್, ಕಮ್ ಆನ್. ಈ ಕಡೆ ನೋಡಿ ಹೇಳಿ ಸ್ವಲ್ಪ. 1 2 3 4 5 6 7 8 9 10 11 10 9 8 7 6 5 4 3 2 1. ವಾವ್, ಥ್ಯಾಂಕ್ ಯು. ಕೂತ್ಕೊಳ್ಳಿ. ನೆಕ್ಸ್ಟ್ ಅಮ್ಮ ನೀನು ಸ್ವಲ್ಪ. ಓಕೆ, ನಿಂದು ಯಾವ ಕ್ಲಾಸು? 5ನೇ ಕ್ಲಾಸು. ಸ್ವಲ್ಪ ಜೋರಾಗಿ ಹೇಳ್ಬೇಕು. 5ನೇ ಕ್ಲಾಸ್. ಸ್ವಲ್ಪ ಈ ಕಡೆ ನೋಡಿ, ಈ ಕಡೆ 5ನೇ ಕ್ಲಾಸು. ಓಕೆ, ಎಸ್. ಯಾರು ಮಾತಾಡಬೇಡಿ, ಸೈಲೆನ್ಸ್ ಪ್ಲೀಸ್. ಎಸ್, ಜೋರಾಗಿ ಹೇಳ್ಬೇಕು. ಸ್ವಲ್ಪ ಸೌಂಡ್ ಜೋರಾಗಿರ್ಬೇಕು, ಕ್ಯಾಚ್ ಆಗ್ಬೇಕಲ್ಲಿ. ಎಸ್, ನಿನ್ನ ಪೂರ್ತಿ ಹೆಸರು ಹೇಳು, ಶಾಲೆ ಹೆಸರು ಹೇಳು. ನನ್ನ ಹೆಸರು ಪದ್ಮಶ್ರೀ ಬಾಹುಬಲಿ ಲಕ್ಕನವರ್. ನನ್ನ ಶಾಲೆಯ ಹೆಸರು KSPS ಕೋತಳಿ. ಗುಡ್. ತಾಲೂಕಾ? ಚಿಕ್ಕೋಡಿ. ಜಿಲ್ಲೆ? ಬೆಳಗಾವಿ. ಓಕೆ, ನಾನು ಹೇಳಿದ ಟೆಕ್ನಿಕ್ಸ್ ಅರ್ಥ ಆಗ್ಯಾವ? ಗುಡ್. ಎಸ್, ಕಮ್ ಆನ್. ನಿನಗೊಂದು ಲೆಕ್ಕ ಈಗ ವರ್ಗ ಮಾಡೋದು. ಆಗಲೇ ಹೇಳಿದ ಟೆಕ್ನಿಕ್ನಲ್ಲಿ 1 1 1 1 1 ಹೀಗೆ 13 ಒಂದುಗಳಿವೆ. 13 ಅದರ ವರ್ಗ ಮಾಡಬೇಕು. ಓನ್ಲಿ ಆನ್ಸರ್ ಹೇಳಿ ಸಾಕಿ. ಓಕೆ, ಕಮ್ ಆನ್, ಸ್ಟಾರ್ಟ್. 1 2 3 4 5 6 7 8 9 10 11 12 13 12 11 10 9 8 7 6 5 4 3 2 1. ಏನ್ ಈಸಿ ಅನ್ನಿಸ್ತದ? ಗುಡ್.
ವಾವ್ ಎಸ್ ಕೂತ್ಕೊಳ್ಳಿ ಎಸ್ ಅಮ್ಮ ಲಾಸ್ಟ್ ಇದು ಕ್ವಶನ್ ಯಾವ ಕ್ಲಾಸ್ ನಿಂದು 6th ಕ್ಲಾಸ್ ಗುಡ್ ಗುಡ್ ಅರ್ಥ ಆಗಿದೆ ಟೆಕ್ನಿಕ್ಸ್ ಓಕೆ ಕಮ್ ಆನ್ ನೋಡಿ ಯಾರು ಮಾತಾಡಬಾರ್ದು ಪ್ಲೀಸ್ ಓಕೆ ಕ್ವಶನ್ ಆರ್ ಯು ರೆಡಿ ಎಸ್ ಕಮ್ ಆನ್ ಕೇಳ್ಕೊಳ್ಳಿ ಕ್ವಶನ್ ಇದೆ ಒಂದು ಈ ತರ 15 ಒಂದಿವೆ ಎಷ್ಟಿವೆ 15 ಓನ್ಲಿ ಆನ್ಸರ್ ಹೇಳಿದ್ರೆ ಸಾಕು ಅದನ್ನ ವರ್ಗ ಮಾಡಬೇಕು ಎಸ್ ಯಾರು ಆನ್ಸರ್ ಮಾಡಬಾರ್ದು ಅವಳಿಗೆ ಚಾನ್ಸ್ ಕೊಡಿ ಎಸ್ ಕಮ್ ಆನ್ ಸ್ಟಾರ್ಟ್ ಜೋರಾಗಿ ಸ್ವಲ್ಪ ಜೋರಾಗಿ 1 2 3 4 5 6 7 8 9 10 11 12 13 14 15 14 13 12 11 10 9 8 7 6 5 4 3 2 1 ವಾವ್ ಜೋರಾಗಿ ನಿನ್ನ ಹೆಸರು ಹೇಳಬೇಕು ನಿನ್ನ ಹೆಸರು ಹೇಳಿ ಕ್ಲಾಸ್ ಹೆಸರು ಹೇಳಿ ಸ್ಕೂಲ್ ಹೆಸರು ಹೇಳಿ ಎಸ್ ನನ್ನ ಹೆಸರು ನೇತ್ರ ಬಸಪ್ಪ ಚಿನ್ನಮುಂಡಿ ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ ಮೈ ಸ್ಕೂಲ್ ನೇಮ್ ಇಸ್ KHPS ಕೋತಳಿ ಎಸ್ ತಾಲೂಕು ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ವಾವ್ ಸೂಪರ್ ಥ್ಯಾಂಕ್ ಯು ಬಹಳ ಆನ್ಸರ್ ಕೊಟ್ಟಿದ್ದಾನೆ ಓಕೆ ಕಮ್ ಆನ್ ನಿನ್ನ ಹೆಸರು ಹೇಳು ಪೂರ್ತಿ ಹೆಸರು ರಮನ್ ರವೀಂದ್ರ ಕಾಗಿ ಸ್ವಲ್ಪ ಜೋರಾಗಿ ರಮನ್ ರವೀಂದ್ರ ಕಾಗಿ ಎಸ್ ಕ್ಲಾಸ್ 7 ಶಾಲೆ ಹೆಸರು ಹೇಳಿ KHPS ಕೋತಳಿ ಸ್ವಲ್ಪ ಜೋರಾಗಿ ಅಂತ KHPS ಕೋತಳಿ ಎಸ್ ತಾಲೂಕಾ ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಓಕೆ ಹೇಳಿದ ಟೆಕ್ನಿಕ್ಸ್ ಅರ್ಥ ಆಗ್ಯಾವ ಹೌದಲ್ಲ ಎಸ್ ಗುಡ್ ಈಗ ಒಂದು ಗುಣಾಕಾರ ಹೇಳಲೇ ನಿನಗೆ ಆಗ್ಲೇ ಗುಣಾಕಾರ ಹೇಳಿದ್ದೀನಿ ನೀನು ಫಸ್ಟ್ ಎಲ್ಲರಿಗಿಂತ ಫಸ್ಟ್ ಹೇಳಿದೆ ಹೌದಲ್ಲ ಎಸ್ ಕಮ್ ಆನ್ ಒಂದು ಗುಣಾಕಾರ ಈ ವಿದ್ಯಾರ್ಥಿ ಎಲ್ಲರಿಗಿಂತ ಟಾಪ್ ಲೈನ್ದಲ್ಲಿ ಆನ್ಸರ್ ಮಾಡಿದ್ದಾನೆ ಜೊತೆಗೆ ಎಲ್ಲರೂ ಮಾಡಿದ್ದಾರೆ ಇನ್ನು ಫ್ರಂಟ್ ಲೈನ್ ಆನ್ಸರ್ ಮಾಡಿದ್ದಾನೆ ಗುಣಾಕಾರ ಓಕೆ ಗುಣಾಕಾರ 99 into 9 ಜೋರಾಗಿ 899 ವಾವ್ ಸೂಪರ್ ಅರ್ಥ ಇದೆಯಾ ಯಾವುದಾದ್ರೂ ಗುಣಾಕಾರ ಮಾಡಬಹುದು ಈ ಲೆಕ್ಕದಿಂದ ಯಾವ್ದೆಲ್ಲ ಮಾಡ್ಬೋದಾ ಸ್ವಲ್ಪ ಮಾತಾಡಬೇಡಿ ಯಾರು ಮಾತಾಡಬೇಡಿ ಎಲ್ಲಾ ಗುಣಾಕಾರಗಳು ಮಾಡ್ಲಿಕ್ಕೆ ಅರ್ಥ ಆಗಿದೆಯಾ ಗುಡ್ ವಾವ್ ಸೂಪರ್ ವೆರಿ ನೈಸ್ ಓಕೆ ಅಡ್ಡಿ ಇಲ್ಲ ನಿಮ್ದು ಕೂಡ ವಿಡಿಯೋ ಆಗ್ತಾ ಇದೆ ನಮ್ಮ ಕೂತ್ಕೊಳ್ಳಿ ನಮ್ಮ ಚಿಕ್ಕೋಡಿಯ ಶೈಕ್ಷಣಿಕ ಜಿಲ್ಲೆಯ ಕೋತ್ಳಿ ಗ್ರಾಮದಲ್ಲಿ ನಾನು ಗೌರ್ಮೆಂಟ್ ಕನ್ನಡ ಶಾಲೆಯಲ್ಲಿ ಬಂದು ಕೆಲವೊಂದು ಟೆಕ್ನಿಕ್ಸ್ ಅನ್ನು ಹೇಳಿಕೊಟ್ಟಿದ್ದೇನೆ ನಮ್ಮ HM ಸರ್ ಅವರು ಮತ್ತು ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ ನನಗೆ ಅಮೂಲ್ಯವಾದ ಇಲ್ಲಿ ಸಮಯ ಕೊಟ್ಟಿದ್ದಾರೆ ಭಾಳ ವಿಶೇಷವಾದ ಎಲ್ಲ ಸ್ಟೂಡೆಂಟ್ಸ ವಿಶೇಷವಾದ ನನಗೆ ಸಮಯ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಆನ್ಸರ್ ಕೊಡ್ತಾ ಇದ್ದಾರೆ ಈ ಎಲ್ಲ ನೋಡಿಕೊಂಡು ನನಗೂ ಭಾಳ ಖುಷಿ ಅನಿಸಿದೆ ಅದಕ್ಕೆ ನನಗೆ ನಮ್ಮ HM ಅವರು ಎಲ್ಲ ಸ್ಟಾಫ್ ಮೆಂಬರ್ಸ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಸಮಯ ಕೊಟ್ಟದಕ್ಕಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಮಾಧುರಿ ವಂಜೇರಿ ನಾನು KHPS ಕೋತಳಿ ಎಂಬ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದು ನಮ್ಮ ಶಾಲೆಗೆ ಶ್ರೀ ಅಂಕುಶ ದುರ್ಗಿಯವರು ಭೇಟಿ ನೀಡಿದ್ದಾರೆ ಇವರು ನಮ್ಮ ಮಕ್ಕಳಿಗೆ ವೇದಿಕ ಗಣಿತದ ಬಗ್ಗೆ ತಿಳಿಸಿಕೊಟ್ಟರು ಆ ವೇದಿಕ ಗಣಿತ ನಮ್ಮ ಮಕ್ಕಳಿಗೆ ಬಹಳ ಸಹಾಯ ಅಂದರೆ ಹೆಲ್ಪ್ಫುಲ್ ಆಗಿದೆ ಇದರಿಂದ ನಮ್ಮ ಮಕ್ಕಳ ಗಣಿತ ಕಲಿಯುವ ಗತಿ ತೀವ್ರಗೊಂಡಿದೆ ಈ ವೇದಿಕ ಗಣಿತದಿಂದ ನಮ್ಮ ಮಕ್ಕಳಲ್ಲಿ ಮಗ್ಗಿ ಮಾಡುವ ಕಲೆ ವೇಗವಾಗಿ ಗುಣಿಸುವುದು ವೇಗವಾಗಿ ಗುಣಾಕಾರ ಮಾಡೋದು ವೇಗವಾಗಿ ಮಧ್ಯನ ಮಾಡೋದು ಆಮೇಲೆ ವರ್ಗ ಸಂಖ್ಯೆಗಳನ್ನು ಈಸಿಯಾಗಿ ವರ್ಗ ಸಂಖ್ಯೆಗಳನ್ನು ಮಾಡುವ ವಿಧಾನ ಕಲಿತು ಮಕ್ಕಳಿಗೂ ಸಂತೋಷವಾಗಿದೆ ಹಾಗೂ ನಮ್ಮೆಲ್ಲರಿಗೂ ಸಂತೋಷವಾಗಿದೆ ಇವರು ಬಂದಿದ್ದಕ್ಕೆ ನಮ್ಮ ಮಕ್ಕಳ ಪರವಾಗಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಯವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ